ಗದಗ ಆದ್ರೆ ಇನ್ನು ಮಂಗಳೂರಲ್ಲೂ ಕೂಡ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಕಚೇರಿಯ ಅಧಿಕೃತ ಮೇಲ್ಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಒಂದು ಕಡೆ ಗದಗ್ನಲ್ಲಿ ಜಿಲ್ಲಾಡಳಿತ ಭವನ ಸ್ಫೋಟ ಮಾಡೋದಾಗಿ ಬೆದರಿಕೆ, ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ. ಏನ್ ನಡೀತಾ ಇದೆ? ಬಾಂಬ್ ಬೆದರಿಕೆ ಕರೆಯಿಂದ ಸಿಬ್ಬಂದಿ ಆತಂಕಗೊಂಡಿದ್ದಾರೆ ಪಾಪ. ಆರ್ಟಿಒ ಕಚೇರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳದವರಿಂದ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಮಂಗಳೂರಿನ ನೆಹರು ಮೈದಾನ ಬಳಿ ಇರುವಂತ ಆರ್ಟಿಒ ಕಚೇರಿ ಸ್ಫೋಟಿಸುವುದಾಗಿ ನಿನ್ನೆ ರಾತ್ರಿ ಬಂದಿದ್ದಂತ ಇಮೇಲ್ ಬೆದರಿಕೆ. ಮಂಗಳೂರು ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆಯ ಸಂದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ಆರ್ಟಿಒ ಕಚೇರಿಯ ಸಿಬ್ಬಂದಿಗಳು ಭಯಭೀತರಾಗಿಬಿಟ್ಟಿದ್ದಾರೆ. ಸೊ ಇದಾದ ನಂತರ ಈ ಸಂದೇಶದ ಬಗ್ಗೆ ಸಂಬಂಧಪಟ್ಟಂಥ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರೋದು. ಅದಾದ ನಂತರ ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳ ಬಂದು ಪರಿಶೀಲನೆ ಕಾರ್ಯವನ್ನು ಮಾಡಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಮಂಗಳೂರಿನ ಆರ್ಟಿಒ ಕಚೇರಿಗೆ ಹುಸಿ ಬಾಂಬ್ ಕರೆ ಬಂದಿರುವಂತದ್ದು. ನಾವೀಗ ಮಂಗಳೂರಿನ ಆರ್ಟಿಒ ಕಚೇರಿ ಮುಂಭಾಗದಲ್ಲಿದ್ದೇವೆ. ಇದೇ ಆರ್ಟಿಒ ಕಚೇರಿ ಇಮೇಲ್ಗೆ ಅಂದ್ರೆ ಅಧಿಕೃತ ಇಮೇಲ್ ಐಡಿಗೆ ಬಾಂಬ್ ಹುಸಿ ಕರೆ ಬಂದಿರುವಂತದ್ದು. ಅಂದ್ರೆ ನಾವು 5 ಜಾಗಗಳಲ್ಲಿ ಬಾಂಬ್ ಅನ್ನು ಇಡ್ತೇವೆ ಅಂತ ಹೇಳುವಂತಹ ದೃಷ್ಟಿಯಿಂದ ಒಂದು ಮೇಲ್ ಕೂಡ ಬಂದಿರುವಂತದ್ದು. ಈ ಮೇಲ್ ಬಂದಿರುವಂತದ್ದು ನಿನ್ನೆ, ಆದ್ರೆ ಅದನ್ನು ಇವತ್ತು ಅಧಿಕಾರಿಗಳು ಪರಿಶೀಲನೆ ವೇಳೆಗೆ ಅದು ಗೊತ್ತಾಗಿರುವಂತದ್ದು. ಈ ನಿಟ್ಟಿನಲ್ಲಿ ತಕ್ಷಣ ಆರ್ಟಿಒ ಕಚೇರಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಇಡೀ ಕಚೇರಿಯನ್ನು ಶ್ವಾನ ದಳ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಮತ್ತು ಇತರ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಆರ್ಟಿಒ ಕಚೇರಿ ಮಂಗಳೂರಿನ ಹೃದಯ ಭಾಗದಲ್ಲಿದೆ. ಎದುರುಗಡೆ ನೆಹರು ಮೈದಾನ ಇರುವಂತದ್ದು, ಅದರ ಪಕ್ಕದಲ್ಲೇ ಮಧ್ಯಭಾಗದಲ್ಲಿ ರಸ್ತೆ ಕೂಡ ಇರುವಂತದ್ದು, ಅದರ ಪಕ್ಕದಲ್ಲಿ ಆರ್ಟಿಒ ಕಚೇರಿ ಕೂಡ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ ಡೇಸ್ ನಲ್ಲಿ ಈ ಆರ್ಟಿಒ ಕಚೇರಿಗೆ ಜನಸಾಮಾನ್ಯರು ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಆರ್ಟಿಒ ಕಚೇರಿಯ ಮೇಲ್ ಐಡಿಗೆ ಬಾಂಬ್ ಹುಸಿ ಕರೆ ಕೂಡ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಎಲ್ಲ ತಪಾಸಣೆಗಳನ್ನು ಕೂಡ ನಡೆಸಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಾಹನಗಳಾಗಿರ್ಬೋದು, ಆರ್ಟಿಒ ಕಚೇರಿಯ ಸುತ್ತಮುತ್ತಲಿರುವಂತಹ ವಾಹನಗಳಾಗಿರ್ಬೋದು ಎಲ್ಲವನ್ನೂ ಕೂಡ ತಪಾಸಣೆ ಮಾಡಿರುವಂತದ್ದು. ಜೊತೆಗೆ ಶ್ವಾನ ದಳದ ಮೂಲಕವಾಗಿ ಅಲ್ಲೂ ಕೂಡ ತಪಾಸಣೆಯನ್ನು ಮಾಡಿರುವಂತದ್ದು. ಅಂದ್ರೆ ಮುಖ್ಯವಾಗಿ ಗಮನಿಸಬೇಕು, ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಆರ್ಟಿಒ ಕಚೇರಿಗೆ ಹುಸಿ ಬಾಂಬ್ ಕರೆ ಕೂಡ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ತಪಾಸಣೆಗಳು ಕೂಡ ಪೂರ್ಣಗೊಂಡಿದೆ. ಅಂದ್ರೆ ಯಾವುದೇ ತೊಂದರೆಗಳಿಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದು ಎಲ್ಲಾ ತಪಾಸಣೆಯನ್ನು ಕೂಡ ಮಾಡಿಕೊಂಡು ಹೋಗಿರುವಂತದ್ದು. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಆರ್ಟಿಒ ಕಚೇರಿಗೆ ಜನರು ಬರುವಂತ ಸಂದರ್ಭದಲ್ಲಿ ಇಂತಹ ಮೇಲ್ಗಳು ಬಂದಾಗ ಎಲ್ಲ ಸಾರ್ವಜನಿಕರು ಭಯಭೀತರಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಈಗ ಎಲ್ಲ ಅಧಿಕಾರಿಗಳು ಅಂದ್ರೆ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳಗಳು ಬಂದು ತಪಾಸಣೆಯನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.